ಮತ್ತಿನ್ಯಾವ ರೀತಿ ವ್ಯತ್ಯಾಸ ಕಾಣುತ್ತೆ ನಿಮಗೆ ಅಲ್ಲಿ ಲೈಫಿಗೂ ಇಲ್ಲಿ ಲೈಫಿಗೂ? ಅದೇ ಹೇಳೋಣಲ್ಲ, ಜನರ ಮನಸ್ಥಿತಿ ಹೇಗಿದೆ? ಜನರ ಮನಸ್ಥಿತಿ ಅದೇ ಡಿಪೆಂಡ್ಸ್ ಆನ್ ದ ಸ್ಟೇಟ್. ಇವಾಗ ನಾವು ಇವಾಗಿರೋದು ಫ್ಲಾರಿಡಾಲಿ, ಬಟ್ ನಮ್ಗೆ ನ್ಯೂಯಾರ್ಕಲ್ಲಿ ಇದ್ದಾಗ ಮೋಸ್ಟ್ಲಿ ಬ್ಯಾಂಗ್ಳೂರ್ ಥರನೇ ತುಂಬ ಜನ ತುಂಬ ತುಂಬ್ಕೊಂಡಿರೋದು. ಬಟ್ ಅಲ್ಲಿ ಯಾರಿಗೂ ಟೈಮ್ ಇರಲ್ಲ. ಅಂದರೆ ಇವಾಗ ಇಲ್ಲಿ ಎಷ್ಟು ಜನ ಹೊರಗಡೆ ಹೋದರೆ ಮಾತಾಡ್ತಾರೆ, ಒಂದು 5 ನಿಮಿಷ ಟೈಮ್ ಕೊಡ್ತಾರೆ. ಅದು ನಮ್ಮ ಕಲ್ಚರ್, ನಮ್ಮ ಟ್ರೆಡಿಷನ್, ನಾವಿರೋದೇ ಹಾಗೆ. ಕನ್ನಡಿಗರಿರ್ಬೋದು ಅಥವಾ ಇಂಡಿಯನ್ಸ್ ಇರ್ಬೋದು, ನಾವಿರೋದೇ ಹಾಗೆ. ಅಲ್ಲಿ ಹೆಂಗೆ ಅಂದರೆ ಟೈಮ್ ಇಲ್ಲ. ಇವಾಗ ನೀವು ಅಲ್ಲೆಲ್ಲೋ ತೊಗೊಳ್ತೀರಾ, ಕ್ಯಾಶಿಯರ್ ಹತ್ರ ಹೋಗ್ತೀರಾ ಪೇ ಮಾಡೋಕ್ಕೆ, ನೆಕ್ಸ್ಟ್ ಇನ್ ಲೈನ್ ಅಂತ ಹೇಳ್ತಾರೆ ಅಷ್ಟೇ. ದೆಲ್ ನಾಟ್ ಇವನ್ ಲುಕ್ ಎಟ್ ಯುವರ್ ಫೇಸ್. ಹಾಯ್, ಹೌ ಆರ್ ಯು, ಹೌಸ್ ಯು ಡೇ, ಏನೂ ಕೇಳಲ್ಲ. ಅದೇ ನಮಗೆ ಫ್ಲಾರಿಡಾನಲ್ಲಿ ಈ ಡಿಫ್ರೆನ್ಸ್ ಕಾಣಿಸಿದೇನಕ್ಕೆ ಅಂದರೆ ಫ್ಲಾರಿಡಾ ಸ್ವಲ್ಪ ರಿಟೈರ್ಡ್ ಕ್ರೌಡ್. ಮೋಸ್ಟ್ಲಿ ರಿಟೈರ್ ಆದಮೇಲೆ ಎಲ್ಲ ವಯಸ್ಸಾದ್ಮೇಲೆ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ. ಸೊ ಅಲ್ಲಿ ಜನಕ್ಕೆ ಟೈಮ್ ಇದೆ. ದೇ ಎಕ್ಸ್ಟ್ರೀಮ್ಲಿ ಸ್ವೀಟ್. ಅಲ್ಲೇ ಹಾಯ್, ಹೌ ಆರ್ ಯು ಡೂಯಿಂಗ್ ಟುಡೇ, ಇಟ್ಸ್ ಅ ಬ್ಯೂಟಿಫುಲ್ ಸನ್ ಔಟ್ ದೇರ್ ಅಂತ ಅಷ್ಟು ನೀಟಾಗಿ ಮಾತಾಡಿಸ್ತಾರೆ. ನಮಗೆ ಅನಿಸ್ತು, ಇವ್ರು ಯಾಕೆ ಇಷ್ಟು ಚೆನ್ನಾಗಿದ್ದಾರೆ ನಮ್ಮ ಜೊತೆ. ಅಲ್ಲೆಲ್ಲ ನ್ಯೂಯಾರ್ಕಲ್ಲಿ ಯಾರು ಮಾತಾಡ್ತಿರ್ಲಿಲ್ಲ ಅಲ್ಲ, ಇವ್ರು ಯಾಕೆ ಇಷ್ಟು ಒಳ್ಳೆಯವ್ರಾಗಿ ಮಾತಾಡ್ತಿದ್ದಾರೆ ಅಂತ. ಸೊ ದಟ್ಸ್ ದ ಡಿಫ್ರೆನ್ಸ್. ಬಟ್ ಎವ್ರಿ ಸ್ಟೇಟ್ಗೂ ಮತ್ತು ಈಸ್ಟ್ ಕೋಸ್ಟ್ಗೆ ವೆಸ್ಟ್ ಕೋಸ್ಟ್ಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗೆ. ಬಟ್ ಅದರ್ವೈಸ್ ಐ ಥಿಂಕ್ ಇಂಡಿಯಾಲಿ ಪೀಪಲ್ ಆರ್ ಮೋರ್ ಕಲ್ಚರ್ಡ್, ಸ್ವಲ್ಪ ಕೇರ್ ಮಾಡ್ತಾರೆ. ಅದೆಲ್ಲ ಆ ಡಿಫ್ರೆನ್ಸ್ ಅಂತೂ ಡೆಫಿನೆಟ್ಲಿ ಇದೆ. ಓಕೆ. ಬಣ್ಣದ ಲೋಕದಿಂದ ದೂರವಾಗಿ ಎಚ್ಚರಾಗಿರುವಂಥದ್ದು. ಬಣ್ಣದ ಲೋಕ ಒಂಥರ ಸೆಳೆತ ಅಂತ ಹೇಳ್ತಾರೆ, ಅಂದರೆ ಅದನ್ನು ಬಿಡೋದು ತುಂಬ ಕಷ್ಟ ಅಂತ. ಇದನ್ನ ಹೇಗೆ ಫೇಸ್ ಮಾಡಿದ್ರಿ? ಡೆಫಿನೆಟ್ಲಿ ನನಗೆ ಫಸ್ಟ್ 1 ಇಯರ್ ಮದುವೆ ಆಗಿ ಹೋದೆ. ಆ ಎಕ್ಸೈಟ್ಮೆಂಟ್, ಮದುವೆ ಆಗಿದ್ದೀನಿ, ಅಲ್ಲಿ ತಿರುಗಾಡ್ತಾ ಇದ್ದೀನಿ, ಅಲ್ಲಿ ಹೋಗ್ತಿದ್ದೀನಿ, ಇಲ್ಲಿ ಹೋಗ್ತಿದ್ದೀನಿ. ದೆನ್ ಕೋವಿಡ್ ಹಿಟ್. ದೆನ್ ವಿ ಸ್ಪೆಂಡ್ ಸಮ್ ಟೈಮ್ ಎಟ್ ಹೋಮ್. ಅದಾದ್ಮೇಲೆ ಕೆಲಸನೂ ಇತ್ತಲ್ವ, ಸೊ ಕೆಲಸ ಮಾಡ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಅದೇ ಎವ್ರಿ ಟೈಮ್ ಇಂಡಿಯಾಗೆ ಬಂದಾಗ ಇದೊಂದು ಥಿಂಗ್ ದಟ್ ಐ ಆಲ್ವೇಸ್ ಥಿಂಕ್, ಯಾಕೆ ಮತ್ತೆ ಬರಬಾರ್ದು, ಯಾಕೆ ಮತ್ತೆ ಆ್ಯಕ್ಟಿಂಗ್ ಹೋಗಬಾರ್ದು ಅಂತ. ಬಟ್ ಅದನ್ನೆಲ್ಲ ಯೋಚನೆ ಮಾಡಿದಾಗ ಬಂದಾಗ ತಾನೇ ನೋಡೋಣ. ಬಿಕಾಸ್ ಇವಾಗಿಂದ ಇಫ್ ಐ ಕೀಪ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅಲ್ಲಿ ಗೆಟ್ ಹರ್ಟ್. ಬಟ್ ನಾನು ವಾಪಸ್ ಬಂದರೆ ನನಗೆ ಮತ್ತೆ ಹೀರೋಯಿನ ಕೊಡ್ತಾರ ಗೊತ್ತಿಲ್ಲ, ಏನು ರೋಲ್ ಸಿಗುತ್ತೆ ಗೊತ್ತಿಲ್ಲ. ಐ ಆಮ್ ಓಪನ್ ಟು ಇಟ್. ಬಟ್ ಇಂಡಿಯಾಗೆ ಬರೋದೇ ಕ್ವೆಶನ್ ಅಲ್ವಾ ನನಗೀಗ. ಸೊ ಡೆಫಿನೆಟ್ಲಿ ಮಿಸ್ ಮಾಡ್ಕೋತೀನಿ. ಬಟ್ ಯು ಆರ್ ದೇರ್ ಅಲ್ವಾ, ಯು ಆರ್ ಗಿವಿಂಗ್ ಮೀ ಇಂಟರ್ವ್ಯೂಸ್. ಸೊ ಐ ಆಮ್ ಎಂಜಾಯಿಂಗ್ ದಿಸ್. ಇದೊಂಥರ ಚೆನ್ನಾಗಿದೆ. ಆ್ಯಂಡ್ ಫಾರ್ ಶೋರ್ ಆ್ಯಕ್ಟಿಂಗ್ ಬಿಡೋಕ್ಕೆ ಸ್ವಲ್ಪ ಕಷ್ಟ. ರೀಲ್ಸ್ ಎಲ್ಲ ನೋಡಿದಾಗ ಅನಿಸುತ್ತೆ. ಬಟ್ ನಂಗೆ ಅದೇನೋ ಪದ್ಮ ಅವರ, ನನಗೆ ಈ ರೀಲ್ಸ್ಗೆ ಮತ್ತು ಕ್ಯಾಮ್ರಾ ಆನ್ ಮಾಡಿ ಆ್ಯಕ್ಷನ್ ಅಂತ ಹೇಳಿ ನೀವು ಮೇಕಪ್ ಹಾಕ್ಕೊಂಡು ಒಂದು ಸೀರಿಯಲ್ಗಾಗಿರ್ಬೋದು, ಮೂವಿಗಾಗಿ ಆ್ಯಕ್ಟ್ ಮಾಡ್ತಿರಲ್ಲ, ದಸ್ ಆಲ್ವೇಸ್ ಅ ಡಿಫ್ರೆನ್ಸ್. ಇವಾಗ ಎಲ್ಲರೂ ರೀಲ್ಸಲ್ಲಿ ಆರ್ಟಿಸ್ಟ್ಗಳು ಸೋ ಟ್ಯಾಲೆಂಟೆಡ್. ನಾನು ಟ್ರೈ ಮಾಡ್ತೀನಿ, ಬಟ್ ದಟ್ ಈಸ್ ನಾಟ್ ಮೈ ನೀಶ್. ನಂಗೆ ಅದು ಮಾಡೋಕ್ಕೆ ಆಗಲ್ಲ. ಆ ಥರ ಆ್ಯಕ್ಟಿಂಗು ಲಿಪ್ಸಿಂಕಲ್ಲಿ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಬಟ್ ಅದೇ ನಂಗೆ ಮೇಕಪ್ ಹಾಕ್ಬಿಟ್ಟು ಒಂದು ಪೇಜ್ ಡೈಲಾಗ್ ಕೊಟ್ಬಿಟ್ಟು ಇವಾಗಲೂ ಹೇಳಿಯೇ ಅಲ್ಲಿ ಬಿ ಸೂಪರ್ ಎಕ್ಸೈಟೆಡ್, ಪ್ರಿಪೇರ್ ಆಗಿ ಎಕ್ಸೈಟ್ಮೆಂಟಲ್ಲಿ ಮಾಡ್ತೀನಿ. ಐ ಡೋಂಟ್ ನೋ, ದಟ್ ಈಸ್ ಒನ್ ಥಿಂಗ್. ನನಗೆ ಆ್ಯಕ್ಟಿಂಗಲ್ಲಿ ಇವಾಗ ತುಂಬ ಜನ ಹೇಳ್ತಾರೆ ರೀಲ್ಸ್ ಮಾಡು ಅಂತ. ನಂಗೆ ಆಗಲ್ಲ ರೀಲ್ಸ್, ದಟ್ಸ್ ನಾಟ್ ಮೈ ಎಕ್ಸ್ಪರ್ಟೀಸ್. ಬಟ್ ಡೆಫಿನೆಟ್ಲಿ ಐ ಮಿಸ್ ಆ್ಯಕ್ಟಿಂಗ್. ಓಕೆ. ಮಗಳ ನಾಮಕರಣ ಮಾಡಿದ್ರಿ, ಆ ಟೈಮಲ್ಲಿ ಡಾಲಿ ಧನಂಜಯ ಅವರು ಕೂಡ ಬಂದಿದ್ರು. ಅಂದರೆ ನಿಮ್ಮ ಹಳೆಯ ಫ್ರೆಂಡ್ಸ್ ಎಲ್ಲ ಸೇರಿರುವಂಥದ್ದು, ಅದೆಲ್ಲ ಹೇಗೆ ಅನ್ನಿಸ್ತು? ನೋ, ಡೆಫಿನೆಟ್ಲಿ ಐ ಥಿಂಕ್ ಎಲ್ಲರೂ ಗ್ರೋ ಆಗಿಬಿಟ್ಟಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಧನಂಜಯದು ಮದುವೆ ಆಯಿತು ಆ್ಯಂಡ್ ಹೀ ಈಸ್ ಫೌಂಡ್ ದೇ ವೆರಿ ಕ್ಯೂಟ್ ಟುಗೆದರ್. ಸೊ ಯಾ, ತುಂಬ ಜನ ಫ್ರೆಂಡ್ಸ್ ಎಲ್ಲರೂ ಮುಂದೆ ಬಂದರು. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಇಷ್ಟು ಬೆಳೆದ್ರೂ ದೇ ಆರ್ ಲೈಕ್ ಸ್ಟಿಲ್ ಇನ್ ಟಚ್. ಆ್ಯಂಡ್ ಎವ್ರಿ ಟೈಮ್ ಬಂದಾಗ ಮೆಸೇಜ್ ಹಾಕ್ತೀನಿ. ನಾನು ಅಂಡರ್ಸ್ಟ್ಯಾಂಡ್, ಎಲ್ಲರೂ ಬ್ಯುಸಿ ಇರ್ತಾರಲ್ವ, ಅವ್ರವ್ರ ಶೂಟಿಂಗ್ ಡೇಟ್ಸು ಎಲ್ಲ ಬ್ಯುಸಿ ಇಟ್ಕೊಂಡು ಮೀಟ್ ಮಾಡೋಕ್ಕಾದರೆ ಮೀಟ್ ಮಾಡ್ತಾರೆ. ಅದರ್ವೈಸ್ ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ಮೆಸೇಜ್. ಇದೊಂದು ರುಟೀನ್ ಇದೆ. ಇಂಡಿಯಾಗೆ ಬಂದಿದ್ದ ವಾರ ಮೆಸೇಜ್ ಹಾಕ್ತೀನಿ, ಫ್ರೀ ಇದ್ದರೆ ವಿಲ್ ಕ್ಯಾಚ್ ಅಪ್, ಇಲ್ಲಾಂದರೆ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಬಂದಾಗ ಅಂತ. ಸೊ ಈ ಸಲ ಬಂದಾಗಲೂ ಐ ಮೆಟ್ ಅ ಕಪಲ್ ಆಫ್ ಮೈ ಓಲ್ಡ್ ಫ್ರೆಂಡ್ಸ್, ಮೀಟ್ ಮಾಡಿದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಎವ್ರಿ ಟೈಮ್ ಮೀಟ್ ಮಾಡಿದಾಗ ಅಂತ ಎಕ್ಸೈಟ್ಮೆಂಟು, ಏನಾಯಿತು, ಏನೇನು ಮಾಡಿದ್ರಿ ನೀವು 1 ವರ್ಷದಲ್ಲಿ, ಅದೊಂಥರ ಕೇಳೋದು ಖುಷಿ. ಬಟ್ ಐ ಆಮ್ ಹ್ಯಾಪಿ ದಟ್ ದೇರ್ ಆಲ್ ಇನ್ ಟಚ್. ದಿಸ್ ಟೈಮ್ ನೀವು ನೇಹಾ ಗೌಡ ಇವ್ರನ್ನೆಲ್ಲ ಮೀಟ್ ಮಾಡಿದ್ರಿ ಅಂತ ಅನ್ಸುತ್ತೆ, ಹೇಗೆ ಅನಿಸ್ತು? ಈಗ ಅವರು ಕೂಡ ತಾಯಿ ಆಗಿರುವಂಥದ್ದು. ಅದೇ, ನಾನು ನೇಹಾ ಅನುಪಮ ಮೀಟ್ ಮಾಡಿದ್ವಿ ಆ್ಯಂಡ್ ವಿ ವರ್ ಸೋ ಹ್ಯಾಪಿ. ನಾವು ಬರೀ ಮದರ್ಹುಡ್ ಬಗ್ಗೆ ಜಾಸ್ತಿ ಮಾತಾಡಿ ಅನುಪಮಗೆ ಬೋರ್ ಮಾಡೋದು ಬೇಡ ಅಂತ. ಬಟ್ ಶಿ ಈಸ್ ವೆರಿ ಸ್ಪೋರ್ಟಿವ್ ಅನುಪಮ. ಆ್ಯಂಡ್ ಅನುಪಮ ಲೈಕ್ ಒಂಥರ ಐ ಡೋಂಟ್ ನೋ, ಐ ಫೀಲ್ ಅವ್ರು ನನಗೆ ಮನೆ ದೇವರಲ್ಲಿ ನನಗೆ ನಾನು ಹೇಳ್ತಿದ್ದೆ ಈ ಸಲ ಅವ್ರಿಗೆ, ನನಗೆ ರ್ಯಾಗ್ ಮಾಡಿ ಹಾಗೆ ಫ್ರೆಂಡ್ ಆಗಿದ್ದು. ಅದು ತುಂಬ ನಂಗೆ ಆಲ್ಮೋಸ್ಟ್ ರ್ಯಾಗ್ ಮಾಡಿ ಅವ್ರು ಎಲ್ಲರಿಗೂ ಸುಮ್ಮನೆ ತಮಾಷೆಗೆ, ನಾಟ್ ಇನ್ ಅ ಸೀರಿಯಸ್ ಬುಲ್ಲಿ ಆ ಥರ ಅಲ್ಲ, ಬಟ್ ವೆರಿ ದ ಸ್ವೀಟ್ ಹಾರ್ಟ್ಸ್. ಒಂಥರ ಖುಷಿಯಾಗತ್ತೆ ಅವ್ರ ಹತ್ರ ಮಾತಾಡೋಕ್ಕೆ. ಮತ್ತು ಬಿಂದಾಸ್ ಆಗಿರ್ತಾರೆ. ತುಂಬ ಒಂಥರ ಓವರ್ ಥಿಂಕಿಂಗ್ ಆ ಥರ ನೇಚರ್ ಇಲ್ಲ. ಸಿಕ್ಕಿದಾಗ ಮಾತಾಡ್ತೀವಿ, ಆರಾಮಾಗಿ ಹೇಗಿದೆಯಾ. ದೇ ಆರ್ ಆಲ್ಸೋ ಹ್ಯಾಪಿ ಫಾರ್ ಮಿ, ಐ ಆಮ್ ಆಲ್ಸೋ ವೆರಿ ಹ್ಯಾಪಿ ಫಾರ್ ದೆಮ್. ಸೊ ಐ ಹ್ಯಾಡ್ ಅ ಗ್ರೇಟ್ ಟೈಮ್ ವಿತ್ ದೆಮ್. ಕನ್ನಡ ಶೋಗಳನ್ನ ನೋಡ್ತಿರ್ತೀರಾ? ಯಾ ನೋಡ್ತೀನಿ. ನಾನು 1-2 ಸೀರಿಯಲ್ ಟೈಮ್ ಮಾಡ್ಕೊಂಡು ನೋಡ್ತೀನಿ. ಅದು ಯಾವಾಗ್ಲಾರ ವೀಕೆಂಡಲ್ಲಿ ಒಂದೊಂದು ಬರುತ್ತಲ್ಲ, ಸ್ಯಾಟರ್ಡೇಸು ಬರುತ್ತೆ ಇವಾಗ, ಸೊ ಅವಾಗ ಒಂದೊಂದು ಹಾಕೊಂಡು ನೋಡ್ತೀನಿ. ಅದು ಬಿಟ್ಟು ಟೈಮ್ ಮಾಡ್ಕೊಳ್ತೀವಿ, ಬಟ್ ಮೂವೀಸ್ ಜಾಸ್ತಿ. ಸೊ ಯಾ. ಅನುಪಮ ಗೌಡ ಅವರಿಗೂ ಬ್ಯಾಕ್ ಟು ಬ್ಯಾಕ್
ರಿಯಾಲಿಟಿ ಶೋಗಳನ್ನ ಹೋಸ್ಟ್ ಮಾಡ್ತಾ ಇದ್ದಾರೆ. ಈಗ ನೇಹಾ ಗೌಡ ಅವ್ರಿಗೆ ಸದ್ಯ ಒಂದು ಬ್ರೇಕಲ್ಲಿ ಇದ್ದಾರೆ, ಬ್ಯಾಕ್ ಟು ಬ್ಯಾಕ್ ಒಂದು ಪ್ರಾಜೆಕ್ಟು. ಆಮೇಲೆ ಇವಾಗ ತೆಲುಗು ತಮಿಳಲ್ಲಿ ಆಕ್ಟ್ ಮಾಡಿರುವಂತಹ ಸಂಖ್ಯೆ ಜಾಸ್ತಿ ಇದೆ ನಮ್ಮ ಕನ್ನಡಿಗರದ್ದು. ಇದೆಲ್ಲ ನೋಡಿದಾಗ ಏನು ಅನ್ಸುತ್ತೆ? ಕನ್ನಡ ಇಂಡಸ್ಟ್ರಿ ಇವಾಗ ಸಖತ್ ಇಂಪ್ರೂವ್ ಆಗಿಬಿಡಿದೆ ಅಲ್ಲ. ಮುಂಚೆ ನಾನಿದ್ದಾಗ ಈ ಆಪರ್ಚುನಿಟೀಸ್ ಇದ್ರೆ ಮೇ ಬಿ ನಾವು ಇನ್ನೂ ಏನೇನೋ ಮಾಡ್ಬೋದಿತ್ತು ಅಂತ, ಬಟ್ ಸ್ಮಾಲ್ ಡ್ಯೂರೇಷನ್. ಬಟ್ ಐ ಆಮ್ ವೆರಿ ಹ್ಯಾಪಿ. ನೇಹಾ ಆ್ಯಕ್ಚುಲಿ ತಮಿಳಲ್ಲಿ ತುಂಬ ಹೆಸರು ಮಾಡಿದ್ದಾನೆ. ಬಿಕಾಸ್ ನಾನು ತಮಿಳಲ್ಲಿ ಸೀರಿಯಲ್ ಮಾಡಬೇಕಾದ್ರೆ ನಾನು ನೇಹಾ ಒಂದೇ ಅದೊಂದು ಅಪಾರ್ಟ್ಮೆಂಟ್ ಅಂದರೆ ಹೋಟೆಲ್ ಥರ, ಅಲ್ಲಿ ಅವ್ರ ಸೀರಿಯಲ್ ಪ್ರೊಡಕ್ಷನ್ ಅವ್ರಿಗೆ ಕೊಡ್ತಿದ್ರು, ಅಲ್ಲಿ ಕೂತಿ ನಾವು ಮಾತಾಡ್ತಾ ಇದ್ವಿ. ಬಟ್ ಇವಾಗ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಅನುಪಮಾನು ಅಷ್ಟೇ, ಲೈಕ್ ಆ್ಯಂಕರಿಂಗ್ ನಂಗೆ ಒನ್ ಆಫ್ ಮೈ ಫೇವ್ರೆಟ್ ಆ್ಯಂಕರ್ ಅವಳು ಇವಾಗ. ಯಾಕಂದರೆ ಸಕ್ಕದಾಗಿ ಆ್ಯಂಕರಿಂಗ್ ಮಾಡ್ತಾರೆ ಮತ್ತು ವೆರಿ ಸ್ಪೋರ್ಟಿ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಮ್. ಐ ಥಿಂಕ್ ಮೇ ಬಿ ಅವ್ರು ದೇ ಬಿಕಮ್ ಒಂಥರ ಏನಂತಾರೆ ರೋಲ್ ಮಾಡೆಲ್ ಫಾರ್ ಅ ಲಾಡ್ ಆಫ್ ಪೀಪಲ್. ಬಿಕಾಸ್ ಅನುಪಮಾನು ಕಷ್ಟಪಟ್ಟು ಮುಂದೆ ಬಂದಿರೋದು ಲೈಫಲ್ಲಿ, ಆ್ಯಂಡ್ ಶೀ ಈಸ್ ಅನ್ ಇನ್ಸ್ಪಿರೇಷನ್ ಟು ಅ ಲಾಡ್ ಆಫ್ ಪೀಪಲ್. ನೇಹಾ ಆಲ್ಸೋ, ಅವ್ರ ಅಪ್ಪನೂ ಏನೋ ಇಂಡಸ್ಟ್ರಿಲಿ ಇದ್ದರೂ ನೇಹಾ ಫ್ರಮ್ ದ ಸ್ಕ್ರ್ಯಾಚ್ ಶಿ ಹ್ಯಾಡ್ ಟು ಕಮ್. ಸೊ ಇನ್ಸ್ಪಿರೇಷನ್ ಅಲ್ವಾ, ಫಾರ್ ಶ್ಯೂರ್. ಈಗ ತುಂಬ ಜನ ಕಲಾವಿದರು ಹೇಳ್ತಾರೆ ನಮಗೆ ಕಲೆ ಬಿಟ್ಟು ಬೇರೆ ವಿಷಯ ಗೊತ್ತಿಲ್ಲ ಅಂತ. ಈಗ ನೀವು ಆ್ಯಕ್ಟಿಂಗ್ ಮಾಡಿರುವಂಥವ್ರು ವಿದೇಶದಲ್ಲಿ ಹೋಗಿ ಮತ್ತೆ HR ಆಗಿ ವರ್ಕ್ ಮಾಡಿರುವಂಥದ್ದು, ಅಂದರೆ ಕಲಾವಿದರಿಗೆ ಏನು ಹೇಳ್ತೀರಾ? ಅಂದರೆ ಒಂದೇ ವಿಷಯಕ್ಕೆ ಸ್ಟಿಕ್ ಆನ್ ಆಗಿರ್ತಾರೆ ಅಂಥವರಿಗೆ. ಸೊ ಕಲೆ ಅನ್ನೋದು ಅದೇ ಹೇಳ್ತಿಲ್ವಾ, ಇವಾಗ ಒಂದು ಎಜುಕೇಷನ್ ಅಂತೂ ಬೇಕು. ಎಜುಕೇಷನ್ ಮಾಡ್ಕೊಂಡ್ಬಿಟ್ರೆ ನೀವು ಕಲೆ ಅನ್ನೋದಿರುತ್ತೆ. ಬಟ್ ಯುಲ್ ನೋ ವಿ ಆರ್ ಆಲ್ ವೆರಿ ಗುಡ್ ಆಂಟ್ರಪ್ರನರ್ಸ್ ಇರ್ಬೋದು, ಸೇಲ್ಸ್ ಪರ್ಸನ್ಸ್ ನಾವು. ಬಿಕಾಸ್ ನಾವು ಇಂಡಸ್ಟ್ರಿಯಲ್ಲಿ ಇದ್ದಾಗ ನಮಗೆ ಆಡಿಷನ್ ಕೊಡ್ತೀವಿ. ಆಡಿಷನ್ಗೆ ಹೋದಾಗ ನಾವು ವಿ ಕೀಪ್ ಟೆಲಿಂಗ್ ಅಲ್ಲ, ಐ ಆಮ್ ಗುಡ್ ಎಟ್ ದಿಸ್, ಐ ಆಮ್ ಗುಡ್ ಎಟ್ ದ್ಯಾಟ್ ಅಂತ ಹೇಳ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಯು ಆರ್ ವೆರಿ ಗುಡ್ ಸೇಲ್ಸ್ ಮ್ಯಾನ್ ಆರ್ ಸೇಲ್ಸ್ ವುಮೆನ್, ಸೇಲ್ಸ್ ಪರ್ಸನ್. ಸೊ ಯು ಕ್ಯಾನ್ ಆಲ್ವೇಸ್ ವೇ. ನೀವೇ ಹೇಳಿದ್ರಿ ಸ್ಟಾರ್ಟ್ ಮಾಡಬೇಕಾರಲ್ವಾ, ಏನೋ ಮನಸ್ಸಿದ್ದರೆ ಮಾರ್ಗ ಅಂತ. ಹಾಗೆ ನಾವು ಎಲ್ಲೇ ಹೋದರೂ ದೇರ್ ಇಸ್ ಆಲ್ವೇಸ್ ಅ ವೇ. ದೇವ್ರು ನಮ್ಗೆ ಏನೋ ಒಂದು ಕೊಟ್ಟಿರ್ತಾರೆ, ಅದನ್ನು ನಾವು ಕರೆಕ್ಟಾಗಿ ಯು ಶುಡ್ ಇಂಟ್ರಾಸ್ಪೆಕ್ಟ್. ನಮ್ಮಲ್ಲಿ ಏನಿದೆ, ನಮ್ಮ ಸ್ಟ್ರೆಂತ್ಸು ವೀಕ್ನೆಸಸ್ ಹುಡ್ಕೊಂಡು ಯು ಶುಡ್ ಸ್ಟಾರ್ಟ್ ಪ್ರಮೋಟಿಂಗ್ ಯುವರ್ ಸೆಲ್ಫ್ ಅಕಾರ್ಡಿಂಗ್ಲಿ. ಇವಾಗ ನನ್ನಲ್ಲಿ ನಾನು ಓದಿದ್ದು BBM HR ಅಲ್ಲಿ ಮಾಡಿದ್ದೆ, ಒಂದು ಸ್ವಲ್ಪ ಕೆಲಸ ಮಾಡಿದ್ದೆ. ಬಟ್ ನಾನು ಆ್ಯಕ್ಚುಲಿ ಇಲ್ಲಿದ್ದಾಗ ಮಾಡಿದ್ದು ಮಾರ್ಕೆಟ್ ರಿಸರ್ಚ್ ಆ್ಯನಲಿಸ್ಟ್ ಆಗಿ. ಅದನ್ನು ನಾನು ಕನ್ವರ್ಟ್ ಮಾಡಿ, ಓಕೆ ನನಗೆ ವಾಕ್ಚಾತುರ್ಯ ಸ್ವಲ್ಪ ಇದೆ, ತಕ್ಕ ಮಟ್ಟಿಗಿದೆ. ಸೊ ಇಂಡಸ್ಟ್ರಿಯಲ್ಲಿ ಇದ್ದಿದ್ದರಿಂದ ಹೆಂಗೆ ಮಾತಾಡಬೇಕು, ಇಂಟರ್ವ್ಯೂಸ್ ಎಲ್ಲ ಕೊಡ್ತಾ ಇದ್ದೆ, ಯಾವಾಗಲೂ ಆ್ಯಕ್ಟಿಂಗ್ ಮಾಡ್ತಾರೆ. ಸೊ ಅದೆಲ್ಲ ಯೂಸ್ ಮಾಡಿಕೊಂಡು ನಂದು ಚಾರ್ಮ್ ಓಕೆ ಮಾತಾಡೋದ್ರಲ್ಲಿ. ಸೊ ನಾನು ಅದನ್ನು ಹೆಂಗೆ ರಿಲೇಟ್ ಮಾಡ್ಬೋದು, ನಾನು ಓದಿದ್ದು. ಸೊ ಅದನ್ನು ನಾನು ಐ ಸ್ಟಾರ್ಟೆಡ್ ಕನ್ವರ್ಟಿಂಗ್ ಇಟ್ ಇನ್ ಟು ಮೈ ಫೇವರ್. ಸೊ ನಂಗೆ ಇಟ್ ವರ್ಕ್ಡ್ ಔಟ್. ಹಾಗೆ ಎಲ್ಲರಲ್ಲೂ ಒಂದಿರುತ್ತೆ. ಸಮ್ ಪೀಪಲ್ ಆರ್ ಗುಡ್ ಎಟ್ ಮಾರ್ಕೆಟಿಂಗ್, ಸೊ ಅವ್ರು ಆ ಫೀಲ್ಡ್ಗೆ ಹೋಗ್ಬೋದು. ಬಟ್ ಅಫ್ಕೋರ್ಸ್ ನೀವು ಯಾವಾಗಲೂ ಒಂದು ಮಾಡಿಬಿಟ್ಟು ಒಂದು ಸ್ವಲ್ಪ ಅಪ್ಸ್ಕಿಲ್ಲು ಮಾಡ್ಕೋಬೇಕು. ಇವಾಗ ನಾನು HR ಆಗಿಬಿಟ್ಟೆ ಅಂದ್ಬಿಟ್ಟು ನಾನು ಹಿಂಗೆ ಹೋಗೋಕ್ಕಾಗಲ್ಲ. ಐ ಹ್ಯಾವ್ ಟು ಕೀಪ್ ಲರ್ನಿಂಗ್. ನಾನು ಇನ್ನೊಂದು ಕೋರ್ಸ್ ಮಾಡಬೇಕು ಅಥವಾ ಇಂಟರ್ನ್ಶಿಪ್ ಮಾಡಬೇಕು. ಐ ಶುಡ್ ಮೀಟ್ ವಿತ್ ಸಚ್ ಕೈಂಡ್ ಆಫ್ ಪ್ರೊಫೆಷ್ನಲ್ಸ್ ಟು ಅಂಡರ್ಸ್ಟ್ಯಾಂಡ್ ಹೆಂಗೆ ಏನು ಮಾಡ್ಬೋದು ನಾನು. ಯು ಶುಡ್ ಆಲ್ವೇಸ್, ನಾಲೆಡ್ಜ್ ಇಸ್ ಪವರ್. ಇದು ನಾನು ಮೊನ್ನೆನೂ ಡೈಲಿ ಮಾತಾಡ್ತೀನಿ, ನಮ್ಮ ಮನೇಲೂ ಅಷ್ಟೇ. ನಾಲೆಡ್ಜ್ ಇಸ್ ಪವರ್. ನಾಲೆಡ್ಜ್ ಇದ್ದರೆ ನಮಗೆ ವಿ ಫೀಲ್ ಲೈಕ್ ಒಂಥರ ವರ್ಲ್ಡ್ ಈಸ್ ಮೈನ್ ಅನ್ನೋ ಥರ. ಯು ಕ್ಯಾನ್ ಶೇರ್ ನಾಲೆಡ್ಜ್. ದಟ್ ಈಸ್ ಅ ವೆರಿ ಗುಡ್ ಆಪರ್ಚುನಿಟಿ ಅಲ್ವಾ. ಸೊ ಯಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.